ಮೂರೇ ದಿನದಲ್ಲಿ ಅಬ್ಬರದ ಪ್ರದರ್ಶನವನ್ನ ಕಾಂತಾರ ಕೊಡ್ತಾ ಇದೆ. ದೈವದ ಕಥೆಯನ್ನ ಹೊತ್ತು ತಂದಿರುವ ರಿಷಬ್ಗೆ ಎಲ್ಲಾ ಕಡೆ ಬಹುಪರಾಕ್ ಅಂತ ಘೋಷವಾಕ್ಯಗಳು ಕೇಳಿ ಬರ್ತಾ ಇದೆ. ಇವತ್ತು ಕಾಂತಾರ 1 ಅಂದ್ರೆ ಸಿಕ್ವೆಲ್ 1 ಏನಿದೆ ಅದನ್ನ ರಾಷ್ಟ್ರಪತಿಯವರು ನೋಡ್ತಾರೆ, ದ್ರೌಪದಿ ಮುರ್ಮು ಅವರು ಅಂತ ಸುದ್ದಿ. ರಾಷ್ಟ್ರಪತಿ ಭವನದಲ್ಲೇ ಕಾಂತಾರವನ್ನು ವೀಕ್ಷಿಸ್ತಾರಂತೆ. ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್ ಜೊತೆಯಲ್ಲಿ ಕಾಂತಾರ ವೀಕ್ಷಣೆ. ಓಕೆ, ಇದೀಗ ಸಂಜೆ 5 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ಕಾಂತಾರವನ್ನು ಮುರ್ಮು ಅವರು ವೀಕ್ಷಿಸ್ತಾರೆ. ಆ ಸಿನಿಮಾ ಟೀಮ್ನ ಈಗ ಲೀಡಿಂಗ್ ರೋಲ್ ಯಾರು, ಹೀರೋ ಹೀರೋಯಿನ್ ಇಬ್ಬರು ಜೊತೆಗೂ ಕೂಡ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು ರಿಷಬ್. ಅಂದ್ರೆ ಹಿಂದಿನ ಕಾಂತಾರಕ್ಕೆ ಇವತ್ತು ದ್ರೌಪದಿ ಮುರ್ಮು ಅವರ ಜೊತೆಗೆ ಕಾಂತಾರ ಸಿಕ್ವೆಲ್ 1 ಅವರು ಕೂಡ ನೋಡ್ತಾರೆ. ಇದರಲ್ಲಿ ಒಂದು ನೆನಪಿಸ್ಕೊಳ್ಬೇಕು ಏನಂದ್ರೆ ಕಾಂತಾರ ಆರಂಭ ಆದಾಗ ಮೋದಿ ಅವರು ಕೂಡ ನೋಡಿದ್ರು. ಈಗ ಆಗ PM, ಈಗ ರಾಷ್ಟ್ರದ ರಾಷ್ಟ್ರಪತಿಗಳ ಜೊತೆಗೆ ಇದೀಗ ಸಿನಿಮಾವನ್ನ ರಿಷಬ್ ಅವರು ನೋಡ್ತಾ ಇದ್ದಾರೆ. ಖುಷಿ ಏನಪ್ಪ ಕರ್ನಾಟಕದವ್ರಿಗೆ ಇದರಲ್ಲಿ ಅಂದ್ರೆ ನಮ್ಮೂರಿನ ಭಾಷೆ, ನಮ್ಮ ನೆಲದ ಭಾಷೆ, ನಮ್ಮ ಸಂಸ್ಕೃತಿ, ತುಳುನಾಡ ಭಾಗದ ಆಚರಣೆಗಳು ವಿಶ್ವದಾದ್ಯಂತ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಕೀರ್ತಿ ನೀಡ್ತಾರೆ. ಕೀರ್ತಿ, ಕಳೆದ ಕಾಂತಾರ PM ನೋಡಿದ್ರು, ಈ ಸಲ ರಾಷ್ಟ್ರಪತಿಗಳು ನೋಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ, ಯಾವ ಶೋ, ಏನು ಎತ್ತ? ರಾಷ್ಟ್ರಪತಿ ಭವನದಲ್ಲೇ ಅರೇಂಜ್ ಮಾಡಿರೋದ, ಇದನ್ನ ಯಾರ್ಯಾರು ಇರ್ತಾರೆ? ಈಗಾಗಲೇ ಕಾಂತಾರ ಸಿನಿಮಾ ಯಾವ ರೀತಿ ಮೋಡಿ ಮಾಡಿತ್ತು ಅದ್ರ ಕ್ಲೈಮ್ಯಾಕ್ಸ್ ಎಲ್ಲರೂ ಪ್ರೇಕ್ಷಕರು ನೋಡಿರುವಂತವ್ರೆಲ್ಲರೂ ಸಹ ಮಂತ್ರಮುಗ್ಧರನ್ನಾಗಿ ಮಾಡಿತ್ತು. ಅದೇ ರೀತಿ ಈಗ ಕಾಂತಾರ ಚಾಪ್ಟರ್ 1 ಅಲ್ಲೂ ಸಹ ಅದೇ ರೀತಿಯ ಸಂದರ್ಭ ಸನ್ನಿವೇಶ ಎದುರಾಗ್ತಿರುವಂತದ್ದು ಸಾಕಷ್ಟು ಥಿಯೇಟರ್ಗಳಲ್ಲೂ ನಾವು ನೋಡಬಹುದು. ದೈವ ಮೈ ಮೇಲೆ ಬಂದಿರೋ ರೀತಿಯಲ್ಲಿ ಪ್ರೇಕ್ಷಕರು ವರ್ತನೆ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಯಶ್ ಅವರು ಹಾಗೂ ರಾಧಿಕಾ ಪಂಡಿತ್ ಇಬ್ರು ಕೂಡ ಈ ಸಿನಿಮಾವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ತಮ್ಮ ಟ್ವಿಟರ್ ಖಾತೆಯಲ್ಲಿ. ಇದೀಗ ರಾಷ್ಟ್ರಪತಿ ದ್ರೌಪದಿ ಅವರು ಕಾಂತಾರ ಸಿನಿಮಾವನ್ನ ವೀಕ್ಷಣೆ ಮಾಡ್ತಿರುವಂತದ್ದು ನಿಜಕ್ಕೂ ಎಲ್ರಿಗೂ ಖುಷಿ ಕೊಡುವಂತಹ ಸಂದರ್ಭ. ಯಾಕಂತ ಹೇಳಿದ್ರೆ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಇವತ್ತು ಸಂಜೆ ಅವರು ಸಿನಿಮಾವನ್ನ ನೋಡುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಹೀಗಾಗಿ ಭಾನುವಾರ ಹಿನ್ನೆಲೆ ಕಾಂತಾರ ಚಾಪ್ಟರ್ 1 ಕಣ್ ತುಂಬಿಕೊಳ್ಳುವಂತಹ ಒಂದು ಸನ್ನಿವೇಶ ಇವತ್ತು ಎದುರಾಗುತ್ತೆ. ಅದರಲ್ಲೂ ಸಹ ಯಾವ ರೀತಿ ಸಿನಿಮಾ ನೋಡಿದಾದ್ಮೇಲೆ ಅವರ ಪರ್ಸೆಪ್ಷನ್ ಏನು ಅನ್ನುವಂಥದ್ದು, ಜೊತೆಗೆ ಅವರ ರಿವ್ಯೂ ಯಾವ ರೀತಿ ಇರುತ್ತೆ, ಅವ್ರು ಏನ್ ಇಷ್ಟಪಟ್ರು ಅನ್ನುವಂಥ ತಿಳಿದುಕೊಳ್ಳೋಕೋಸ್ಕರ ಕಾಂತಾರ ತಂಡದವರು ಸಹ ತುಂಬಾ ಕುತೂಹಲಕಾರಿ ಇರುವಂತದ್ದು. ಅಂದ್ರೆ ಈ ಹಿಂದೆ ಇತ್ತೀಚೆಗಷ್ಟೇ ಭಾರತೀಯ ಅಂಚೆ ವಿಭಾಗ ಕಾಂತಾರ ತಂಡಕ್ಕೆ ವಿಶೇಷವಾಗಿ ಗೌರವವನ್ನ ಸೂಚಿಸುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಸ್ವತಃ ಬಿಜೆಪಿ ಸರ್ಕಾರದಿಂದ ರಾಷ್ಟ್ರಪತಿಗಳಿಗೆ ಕಾಂತಾರ ಸಿನಿಮಾವನ್ನ ನೋಡುವಂತಹ ಒಂದು ವಿಶೇಷ ಪ್ರದರ್ಶನ ಇವತ್ತು ಅವರಿಗೆ ಮಾಡಿಕೊಡ್ಲಾಗ್ತಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.